ಆರಂಭವಾದಾಗಲೂ ಸೆಲೆಬ್ರಿಟಿಗಳು ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶಕ್ಕಾಗಿ ಮಾತುಗಳು ಕೇಳಿ ಬರ್ತಾನೆ ಇದೆ. ಈ ಬಾರಿ ಜನರ ಕೋರಿಕೆಗೆ ತಂಡ ಅಸ್ತು ಅಂದಿದೆ. ಈ ಬಾರಿ ಬಿಗ್ ಬಾಸ್ ನಲ್ಲಿ ಜನಸಾಮಾನ್ಯರು ಕೂಡ ಭಾಗವಹಿಸಬಹುದಾಗಿದ್ದು ಅಂತಿಮ ಸುತ್ತಿನ ಆಯ್ಕೆ ಪ್ರಕ್ರಿಯೆಯು ಆರಂಭವಾಗಿದೆ. ಜನಸಾಮಾನ್ಯರಿಗೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆಯುವುದಕ್ಕಾಗಿ ಹಲವಾರು ಹಂತಗಳಲ್ಲಿ ಆಡಿಷನ್ಗಳು ನಡೆದಿದೆ. ಆರಂಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಸಲು ನಾನ್ಯಾಕೆ ಅರ್ಹ ಎಂಬ ವಿಚಾರದ ಬಗ್ಗೆ ವಿಡಿಯೋ ಮೂಲಕ ಬಿಗ್ ಬಾಸ್ ತಂಡ ತಿಳಿಸಿರುವ ವೆಬ್ಸೈಟ್ಗೆ ಕಳುಹಿಸಿ ಮೊದಲ ಹಂತದ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು. ಆ ಸುತ್ತಿನಲ್ಲಿ ಆಯ್ಕೆಯಾದವರಿಗೆ ಬಳಿಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಶ್ನೆಗಳನ್ನು ಕೇಳಿ ಮುಂದಿನ ಸುತ್ತಿಗೆ ಆಯ್ಕೆ ಮಾಡಲಾಗಿತ್ತು. ಇದೀಗ ಕೊನೆಯದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆಯುವ ಸ್ಪರ್ಧಾಳುಗಳ ಆಯ್ಕೆಗಾಗಿ ಅಗ್ನಿ ಪರೀಕ್ಷೆ ನಡೆಯಲಿದೆ. ಏನಿದು ಅಗ್ನಿ ಪರೀಕ್ಷೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಕರ್ನಾಟಕದಾದ್ಯಂತ ಜನಮನ್ನಣೆ ಪಡೆದಿರುವ ರಿಯಾಲಿಟಿ ಶೋ ಆಗಿದ್ದು ಆಯ್ಕೆ ಪ್ರಕ್ರಿಯೆ ಸುಲಭವಾಗಿರುವುದಿಲ್ಲ. ಅಂತಿಮ ಸುತ್ತಿನ ಆಯ್ಕೆಗಾಗಿ 60 ಜನರ ಪೈಕಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆಯುವವರು ಬಿಗ್ ಬಾಸ್ ತಂಡ ನೀಡುವ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಮುನ್ನುಗ್ಗಿದರೆ ಅಷ್ಟೇ ಎಂಟ್ರಿ ಪಡೆಯಲು ಸಾಧ್ಯ. ಇದೀಗ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ನಲ್ಲಿ ಅಗ್ನಿ ಪರೀಕ್ಷೆ ಬಗ್ಗೆ ಪೋಸ್ಟರ್ ರಿಲೀಸ್ ಆಗಿದ್ದು ಇದರ ಜಡ್ಜ್ಗಳ ಸಸ್ಪೆನ್ಸ್ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಹಿಂದಿನ ಸೀಸನ್ ನ ಸ್ಪರ್ಧಿಗಳೇ ಜಡ್ಜಸ್ ಗಳಾಗಿ ಈ ಬಾರಿನ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಿದ್ದಾರೆ ಮತ್ತು ಕೊನೆಯ ಹಂತದ ಆಯ್ಕೆ ಪ್ರಕ್ರಿಯೆಯು ಟೆಲಿಕಾಸ್ಟ್ ಆಗಲಿದೆ. ಈ ಬಾರಿ ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯ ಜನರ ಹಣಾಹಣಿ ನಡೆಯಲಿದ್ದು ಸಾಮಾನ್ಯ ಜನರ ಆಯ್ಕೆಗಷ್ಟೇ ಅಗ್ನಿ ಪರೀಕ್ಷೆ ನಡೆಯಲಿದೆ. ಜಡ್ಜ್ಗಳ ಪ್ರಶ್ನೆಗಳಿಗೆ ಉತ್ತರಿಸುವ ಮತ್ತು ಜಡ್ಜ್ಗಳು ನೀಡುವ ಸವಾಲಿನಲ್ಲಿ ಭೇಷ್ ಅನಿಸಿಕೊಳ್ಳುವ ವ್ಯಕ್ತಿಗಳು ಎಂಟ್ರಿ ಪಡೆಯಲಿದ್ದಾರೆ. ಇನ್ನು ಜಡ್ಜಸ್ ಗಳಾಗಿ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಏಕೈಕ ಮಹಿಳಾ ವಿನ್ನರ್ ಆಗಿರುವ ಶ್ರುತಿ, ಬಿಗ್ ಬಾಸ್ ಸೀಸನ್ 5ರ ವಿನ್ನರ್ ಚಂದನ್ ಶೆಟ್ಟಿ ಮತ್ತು ಸೀಸನ್ 10ರ ಫೈನಲಿಸ್ಟ್ ವಿನಯ್ ಗೌಡ ಆಯ್ಕೆ ಪ್ರಕ್ರಿಯೆ ನಡೆಸಲಿದ್ದು ಅದೇ ಸೀಸನ್ ನ ಸಂಗೀತ ಶೃಂಗೇರಿಯು ಇರಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಜಡ್ಜಸ್ ಗಳು ಓಡಿದ ಕಠಿಣ ಪರೀಕ್ಷೆಯಲ್ಲಿ ಗೆದ್ದು ಎದ್ದು ಬಂದವರಿಗೆ ಸಿಗಲಿದೆ ಎಂಟ್ರಿ. ಆಗಸ್ಟ್ 16ರಂದು ರಾತ್ರಿ 9 ಗಂಟೆಗೆ ಶೋ ಲಾಂಚ್ ಆಗಲಿದೆ. ಆದ್ರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಕಿಚ್ಚ ಸುದೀಪ್ ಇರೋದಿಲ್ಲ, ಬದಲಾಗಿ ಅನುಪಮ ಗೌಡ ಅವರು ನಿರೂಪಣೆಯನ್ನು ಮಾಡಲಿದ್ದಾರೆ. ಬಿಗ್ ಬಾಸ್ ಟಿವಿ ಶೋ ಸೆಪ್ಟೆಂಬರ್ ನಲ್ಲೇ ನಡೆಯುವ ಸಾಧ್ಯತೆ ಇದ್ದು ಅದನ್ನು ಎಂದಿನಂತೆಯೇ ಕಿಚ್ಚ ಸುದೀಪ್ ನಿರೂಪಿಸಲಿದ್ದಾರೆ. ಈ ಹಿಂದೆ OTT ಸೀಸನ್ ನಡೆದಿದ್ದು ಫೈನಲ್ ನಲ್ಲಿ ಆಯ್ಕೆಯಾದ 5 ಮಂದಿಗೆ ಟಿವಿ ಸೀಸನ್ಗೆ ಆಯ್ಕೆಯಾಗಿದ್ರು. ಈ ಅಗ್ನಿ ಪರೀಕ್ಷೆಯಲ್ಲೂ ಫೈನಲ್ ನಡೆಯಲಿದ್ದು ಬಿಗ್ ಬಾಸ್ ಮನೆಯೊಳಗೆ ಎಷ್ಟು ಮಂದಿ ಹೋಗಲಿದ್ದಾರೆ ಎಂಬ ಮಾಹಿತಿಗಾಗಿ ಕಾರ್ಯಕ್ರಮ ಟೆಲಿಕಾಸ್ಟ್ ವರೆಗೆ ಕಾಯಬೇಕಾಗಿದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಈಗಾಗಲೇ ಸಾಕಷ್ಟು ಜನರು ಸಿದ್ಧರಾಗಿದ್ದು ಜಯ ಯಾರಿಗೆ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.